ತುಂಬ ಸಹಾಯ ಮಾಡ್ತಾ ಬಂದಿರೋ ನಾಗಾರ್ಜುನ ಶರ್ಮಾ. ಅಂದರೆ ಸಹಾಯ ಅಂತಲೇ ಹೇಳ್ಬೇಕು ಅದನ್ನು. ಅವರು ಎಷ್ಟೇ ದೊಡ್ಡ ಕವಿಗಳಾದರೂ ಸಹಾಯ ತುಂಬ ಉಪಯೋಗ ಆಗುತ್ತೆ. ಸೊ ಹಂಗಾಗಿ ಅವ್ರ ಕಂದಮ್ಮ ಇವತ್ತು ನಮ್ಮ ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಸೊ ನಾಗಾರ್ಜುನ ಶರ್ಮಾ ಮತ್ತು ಅವ್ರ ಕಂದಮ್ಮ ಇಬ್ಬರು ಸೇರಿ ಕಂದಮ್ಮ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಾಗಾರ್ಜುನ ಶರ್ಮಾ ದಯವಿಟ್ಟು ಬನ್ನಿ. ಎಸ್, ಕಂದಮ್ಮ ಸಾಂಗ್ ರಿಲೀಸ್. ಕಂದಮ್ಮ ಸಾಂಗ್ ಈಗ ರಿಲೀಸ್ ನಿಮ್ಮ ಮುಂದೆ. ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿರ್ತಾರೆ. ಅವ್ರಿಗಿನ್ನೇನು ತಲೆ ಓಡಲ್ಲ. ಶೂಟಿಂಗು, ಎಲ್ಲರದ್ದು ಪರ್ಫಾರ್ಮೆನ್ಸ್ ತೆಗೆಯೋದು ಅದೆಲ್ಲ ಮುಗಿದ್ಮೇಲೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ನಮ್ಮ ತಲೆ ಓಡ್ತಾನೆ ಇರಲ್ಲ. ಅವಾಗ ನಮಗೆ ಮತ್ತೆ ಜೀವ ಕೊಡೋದು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಲಿರಿಸಿಸ್ಟ್. ಯಾವಾಗಲೂ ಆ ವಿಷಯದಲ್ಲಿ ನಾನು ಫ್ರಮ್ ದ ಸಲಗಾಯಿಂದನೂ ಅದೆಷ್ಟು ಜನ್ಮದ್ದು ಸುಮ್ಮನೆ ಉತ್ಪ್ರೇಕ್ಷೆಗಳದಲ್ಲ, ಮುಖಸ್ತುತಿಗಳದಲ್ಲ ನಿಮ್ಮಿಬ್ಬರಿಗೆ ಗೊತ್ತಿಲ್ಲ. ನಮ್ಮ ತಾಯಿ ಯಾವಾಗಲೂ ಆಶೀರ್ವಾದ ಮಾಡಿದರು, ನೀವು ಒಳ್ಳೇದಾಗತ್ತೆ ಸುಮ್ಮನೆ ಇರುವಂತ. ಹಂಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಮ ತಾಯಿ ಆಶೀರ್ವಾದನೇ ಇವರಿಬ್ಬರು ನನಗೆ ಸಲಗಾಯಿಂದ ಕರ್ಕೊಂಡು ಬರ್ತಾರೆ. ಹಾಗಾಗಿ ಚರಣ್ಗೆ ಮತ್ತು ನಾಗಾರ್ಜುನ ಶರ್ಮಾ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ನಾವೇನೇ ಮಾಡಿದ್ರು ಚೆನ್ನಾಗಿ ಆಗ್ತಾ ಇದೆ ಅನ್ನೋಕ್ಕೆ ನೀವಿಬ್ಬರೇ ಮೇಯ್ನ್ ಕಾರಣ. ಒಂದ್ಸರಿ ಶೂಟಿಂಗ್ ಮುಗಿದ್ಮೇಲೆ ಮುಗಿದೋಯ್ತು ನಮ್ಮ ಕತೆ. ತಲೆ ಓಡೋಲ್ಲ ನಮಗೆ, ಅಂದರೆ ನಂಬಾಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅವಾಗ ನಾವು ಹೇಳಿದಾಗ ಅದಕ್ಕೆ ಬದುಕನ್ನ ಕಟ್ಕೊಡ್ತೀರ ಮತ್ತೆ ಎಲ್ಲರಿಗೂ. ಹಾಗಾಗಿ ಈ ಕ್ರೆಡಿಟ್ಸು ಅಥವಾ ಏನೇ ಆಗಲಿ ನಿಮಗೆ, ನಿಮ್ಮ ಮ್ಯೂಸಿಕ್ಗೆ ಮತ್ತು ನಿಮ್ಮ ಬರವಣಿಗೆಗೆ ಯಾವತ್ತೂ ನನ್ನ ಕಡೆಯಿಂದ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮಿಕ್ಕಿದ್ದು ನೀವು ಹೇಳಬೇಕು. ನನಗೂ ನನ್ನ ಮಗಳಿಗೂ ಒಂದು ಗಲಾಟೆ ಆಯಿತು. ಅಂದರೆ ಪ್ರೀತಿಯಿಂದ ಚಿನ್ನಮ್ಮ ಕಂದಮ್ಮ ಹಾಡಿಗೆ ನಾನು ರೇಗಿಸ್ತಿದ್ದೆ, ಏನಮ್ಮ ನನಗೆ ಇಷ್ಟ ಆಗಿರೋ ಪದ ಎಲ್ಲ ನಿಮ್ಮ ಮೇಲೆ ಹಾಕಿ ಬರ್ಸಿದ್ದೀನಿ ಅಂತ. ಸುಮ್ಮನೆರಪ್ಪ, ನೀನು ನಾನು ಮೊದಲೇ ಕರೆದಿದ್ಯಾ ಅಂತ ಕ್ಯೂಟಾಗಿ ಕೇಳ್ತಿದ್ಲು. ಹೌದು, ಎಲ್ಲ ತಂದೆ, ಎಲ್ಲ ಮಕ್ಕಳು, ಎಲ್ಲ ಪ್ರೀತಿ ಮಾಡೋರನ್ನ ಚಿನ್ನಮ್ಮ, ಕಂದಮ್ಮ, ಮುದ್ದಮ್ಮ, ಬಂಗಾರಿ ಅಂತ ಕರೆಯೋದು ಸರ್ವೇ ಸಾಮಾನ್ಯ. ಅದನ್ನೇ ಬೇಸಾಗಿಟ್ಕೊಂಡು ಸಾಂಗ್ ಮಾಡೋಣ ಅಂತ ನಾಗಾರ್ಜುನ ಅವರು, ಚರಣ್ ಅವರು ನಾವು ಕೂತಿ ಇದನ್ನು ಪ್ಲ್ಯಾನ್ ಮಾಡಿದ್ದು. ಮಿಕ್ಕಿದ್ದು ತಾವು ಪ್ರಶ್ನೆ ಕೇಳ್ಬೋದು, ನಾವು ಉತ್ತರ ಕೊಡ್ತೀವಿ. ತಾವಿಬ್ಬರು ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ವಿಜಿ ಸರ್. ಅಂದರೆ ಇಷ್ಟು ನಮಗೆ ಸ್ಪೇಸ್, ಇಷ್ಟು ಎಂಕರೇಜ್ಮೆಂಟ್, ಇಷ್ಟು ಒಳ್ಳೆ ರಿಸೋರ್ಸಸ್ ಎಲ್ಲ ನಮ್ಗೆ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಎವ್ರಿಥಿಂಗ್. ನಾನು ನಿಮಗೆ ಚಿರಋಣಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಮ್ಯೂಸಿಕ್ ಟೀಮಲ್ಲಿ ವರ್ಕ್ ಮಾಡಿದ ಎಲ್ಲರಿಗೂ. ನಾಗಾರ್ಜುನ್, ಥ್ಯಾಂಕ್ ಯು ಸೋ ಮಚ್. ಸಂಜಿತ್ ಹೆಗ್ಡೆ ಬಾ ಹಠ ಮಾಡಿಬಿಟ್ಟೆ ನಾನು. ಸಂಜಿತ್ ಹೆಗ್ಡೆ ಆದರೆ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಸೆಕೆಂಡ್, ಸಂಜಿತ್ ಹೆಗ್ಡೆ, ಥ್ಯಾಂಕ್ ಯು ವೆರಿ ಮಚ್. ಹೇಳ್ಬಿಟ್ಟಾರೆ. ಬಟ್ ಏನಂದ್ರೆ ನಮಗೆ ಈ ಥರ ವಾತಾವರಣ ಕಲ್ಪಿಸ್ಕೊಡೋದು ಸರ್. ಆ ವಾತಾವರಣ ಸೃಷ್ಟಿಸಿಲ್ಲ ಅಂದರೆ ನಮಗೆ ಒಂದು ಸಲಗ, ಒಂದು ಭೀಮಾ, ಸಿಟಿ ಲೈಟ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸರ್ ನಮ್ಮ ಮೇಲೆ ಇಟ್ಟಿರೋ ಟ್ರಸ್ಟ್, ನಮ್ಮ ಮೇಲೆ ಇಟ್ಟಿರೋ ಆ ನಂಬಿಕೆ, ಜೊತೆಗೆ ಅವ್ರು ಕೊಡೋ ಫ್ರೀಡಮ್, ನಾವು ಯಾವಾಗಲೂ ಇನ್ನೇನು ಮಾಡ್ಬೋದು ಅನ್ನೋ ಒಂದು ಥಾಟ್ ಎಕ್ಸ್ಟ್ರಾನೇ ನಮಗೆ ಓಡ್ತಾ ಇರುತ್ತೆ. ಇದರ ಜೊತೆಗೆ ನಾನು ಸರ್ಗೆ, ಸರ್ ನಾವು ಚಿರುಣಿಯಾಗಿರ್ತೀವಿ ಸರ್. ಅದ್ರ ಜೊತೆಗೆ ನಾನು ಚರಣ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಥ್ಯಾಂಕ್ಸ್ ಹೇಳಕ್ಕೆ ಅವ್ರಿಗೆ ಅಂದರೆ ಅದು ಪದಾನೇ ಅಲ್ಲ. ಯಾಕಂದರೆ ನಿಗೂಢದಿಂದ ಇಲ್ಲಿ ತನಕ ಚರಣ್ ಸರ್ ಅವರು ಯಾವುದೇ ಟ್ಯೂನ್ ಮಾಡಲಿ, ನನಗೆ ಇದು ಬರೆದ್ಬಿಡಿ ನೀವು ಅಂತ ಫಸ್ಟ್ ಸೆಂಟೆನ್ಸ್ ಅವ್ರ ಬಾಯಿಂದ ಬರುತ್ತೆ. ಸೊ ಆ ಟ್ರಸ್ಟ್ ಯಾವತ್ತು ಸರ್ ಹಿಂಗೆ ನಾನು ಉಳಿಸ್ಕೊತೀನಿ. ಅದ್ರ ಜೊತೆಗೆ ನಮ್ಮಿಂದ ಎಲ್ಲ ಕಂದಮ್ಮಗಳಿಗೆ ಈ ಕಂದಮ್ಮ, ಸೊ ನೀವು ನಿಮ್ಮ ಕಂದಮ್ಮಗಳನ್ನ ಈ ಸಾಂಗಲ್ಲಿ ನೋಡಬೇಕು ಅಂತ ನನ್ನ, ಆಮೇಲೆ ಸಿಟಿ ಲೈಟ್ಸ್ ಟೀಮ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಮತ್ತು ಈಗ ಕಂದಮ್ಮ ಸಾಂಗು ನನಗೆ ತುಂಬ ಇಷ್ಟವಾದ ಒಂದು ಸಾಂಗ್ ಇದು. ಆಮೇಲೆ ಚರಣ್ ಅವರು, ನಾಗಾರ್ಜುನ ಶರ್ಮಾ ಅವರು, ಆಮೇಲೆ ವಿಜಿ ಸರ್, 3 ಜನ ಸೇರಿದ್ರೆ ಒಳ್ಳೆ ಸಾಂಗ್ ಬಂದೇ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ಇತ್ತು ಅಂತ ಅನಿಸುತ್ತೆ. ಜೊತೆಗೆ ಸಂಚಿತ್ ಹೆಗ್ಡೆ ನನ್ನ ಸಿನಿಮಾಗೆ ಒಂದೇ ಸಾಂಗ್ ಹಾಡಿದ್ರು. ಸೊ ನಾನು ಕಾಯ್ತಾ ಇದ್ದೆ ತಿರ್ಗಿ ಯಾವಾಗ ಹಾಡ್ತಾರಂತ. ಸೊ ಈ ಸಾಂಗ್ ಕಂದಮ್ಮ ಹಾಡಿದ್ರು.
ಕೇಳಿ ತುಂಬಾ ಖುಷಿ ಆಯ್ತು. ಶೂಟಿಂಗ್ ಮಾಡೋಕ್ಕೂ ಅಷ್ಟೇ ಖುಷಿ ಆಯ್ತು, ಯಾಕಂದ್ರೆ 4 ದಿನ ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾನೆ ಇದ್ವಿ. ಅದರಿಂದ ಅನ್ಸುತ್ತೆ ನಮ್ಮ ಎಕ್ಸ್ಪ್ರೆಷನ್ಸ್ ಆಮೇಲೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಸರ್ಗೆ ಸ್ಟಾರ್ಟಿಂದ ಹೇಳಿದ್ದೆ, ನಮ್ಮ ಇಡೀ ಸಿಟಿ ಲೈಟ್ಸ್ ಆಲ್ಬಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಬಂದು ಕಂದಮ್ಮ ಕಂದಮ್ಮ. ಇಲ್ಲ, ಇದ್ಯಾರು ಒಪ್ಪಬೇಡಿ, ಫಸ್ಟ್ ನನಗೆ ಹೇಳ್ಬೇಕು ಅವಳು, ಆಮೇಲೆ ಚರಣ್ ಹೇಳ್ಬೇಕು. ಅದೇ ನಾನು ತಾನೇ ಇದು ಮಾಡಿಲ್ಲ ಅಲ್ವಾ ಚರಣ್? ಚರಣ್ ತಗೋಬೇಡ ಇದನ್ನ. ಹೇಳಿ ಅದನ್ನ. I get there, sir. And ನಾಗಾರ್ಜುನ್ ಸರ್, ನಿಮ್ಮ ಲಿರಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಲಿರಿಕ್ಸ್. ನನ್ನ ಫೇವ್ರೆಟ್ ಲೈನ್ ಬಂದು ಬೇಡ ಕಂದ ನಿನಗೆ ಅಲಂಕಾರ, ನೀನೇ ತಾನೇ ಬಂಗಾರ. ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಪ್ಪನೇ ಕೇಳಿ ಕಂದಮ್ಮ ಅಂತ ಬರ್ಸಿದ್ದು. ಆ್ಯಂಡ್ ಆ ಲೈನ್ ಕೂಡ ಅಪ್ಪನೇ ಬರ್ಸಿದ್ದು, ಬೇಡ ಕಂದ ನಿನಗೆ ಅಲಂಕಾರ ಅಂತ. ಇಟ್ ಇಸ್ ಐ ಆಮ್ ವೆರಿ ಫಾರ್ಚುನೇಟ್. ನನ್ನ ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ನನ್ನ ಅದೃಷ್ಟ. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ಈಸಿ. ನಾನು ಹೊಸಬ್ಳು, ನನಗೆಲ್ಲ ಹೊಸ್ತು, ಬಟ್ ಅವ್ರು ನನಗೆ ಆ ಸ್ಪೇಸ್ ಕೊಟ್ಟರು ಪರ್ಫಾರ್ಮೆನ್ಸ್ ಟೈಮಲ್ಲಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮಗೆಲ್ರಿಗೂ ಎಷ್ಟು ಇಷ್ಟ ಆಯ್ತು ಅಷ್ಟೇ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ವಿಜಯ್ ಸರ್ ನನ್ನ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಚಿತ್ರದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟವ್ರೆ. ಕೊಟ್ಟಿರೋಂಥ ಅವಕಾಶದಲ್ಲಿ ನಮ್ಮ ಒಂದು ನಟನೆಯನ್ನು ನನ್ನ ಕೈಲಿ ಮಾಡಿಸವ್ರೆ, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ. ಅಂದರೆ ಪ್ರತಿಯೊಂದನ್ನು ಅವರು ಏನಾದರೂ ಒಂದು ಮಾಡಿಸ್ಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಬರ್ತದೋ ಅದನ್ನೇ ಮಾಡಿಸೋದು. ಅದರಿಂದ ಮೊದಲಿಗೆ ನಮ್ಮ ವಿಜಯ್ ಸರ್ಗೆ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಕಂಗ್ರ್ಯಾಚುಲೇಷನ್ಸ್. 2 ಬಿಲಿಯನ್ ಆಗಿದೆ ನಮ್ಮ ಭಾವ ಸಾಂಗು. ಅದಕ್ಕೆ ಮೇಯ್ನ್ ಪಾತ್ರಧಾರಿ ಇನ್ನೊಬ್ಬರು ಪುನೀತ್ ಹೇಳೋದ್ರು. ಪುನೀತ್ ಸ್ಟೇಜ್ ಮೇಲೆ ಬರಬೇಕು. ನಾನು ಮಾತಾಡಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತರುಣ್ ಅಂತ. ಈ ಮೂವಿಯಲ್ಲಿ ನನಗೆ ಒಂಥರ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂಥರ ಡಿಫ್ರೆಂಟ್ ರೋಲ್ ಇದೆ. ಸೊ ವೆರಿ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ಡಾನ್ಸ್ ಮಾಸ್ಟರ್ ಬನ್ನಿ ದೇವಣ್ಣೆ. ನಮಸ್ಕಾರ. ಸಿಟಿ ಲೈಟ್ಸ್ ನಮ್ಮೆಲ್ಲರಿಗೂ ತುಂಬ ಲೈಫ್ ಚೇಂಜ್ ಆಗುವಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ಭೀಮಾ ಮತ್ತು ಸಲಗಾದಲ್ಲಿ ಹೆಂಗೆ ನೋಡಿ ಇಷ್ಟಪಟ್ರಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮೋನಿಶಾ, ವಿನಯ್ಗೆ ಥ್ಯಾಂಕ್ ಯು ಹೇಳಬೇಕು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಫ್ಯೂಚರ್ ರಮ್ಯಾ ಅಂತ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ. ವಿನು ಸರು ನನಗೆ ಅಪ್ಪು ಸರ್ ಇಲ್ಲ ಅಂತ ಅನಿಸ್ತಾನೆ ಇಲ್ಲ. ವಿನು ಸರ್ ಅಪ್ಪು ಸರ್ ಜಾಗನ 100% ಫುಲ್ಫಿಲ್ ಮಾಡೇ ಮಾಡ್ತಾರೆ ಈ ಸಿನಿಮಾದಲ್ಲಿ. ಮಾಸ್ ಅಂದ್ರೆ ಏನು ಅಂತ ಸಿಟಿ ಲೈಟ್ಸಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು ವಿಜಯ್ ಸರ್. ವೇದಿಕೆ ಮೇಲೆ ಜಾಕ್ ಮತ್ತು ಮಾಸ್ಟ್ರು. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಂಟೈರ್ ಟೀಮಲ್ಲಿ ಇದೊಂದು ಇನ್ನೊಂದು ಸಾಂಗ್ ಬರುತ್ತೆ. ಪ್ರತಿಯೊಂದು ವಿಜುವಲ್ಸು ಸರ್ ತಲೆಯಲ್ಲಿ ಆಲ್ರೆಡಿ ಇತ್ತು ಈ ಥರ ಇರಬೇಕು ಅಂತೇಳಿ. ಸೊ ಆ ವಿಜುವಲ್ಸ್ನ ತಕ್ಕಂಗೆ ಶೂಟ್ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸಪೋರ್ಟಿಂಗ್. ನಾವು ಸ್ವಲ್ಪ ಹೊಳಿಬೇಕಂತ ಬಂದಿದ್ದೀವಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಾರ್ ಜೊತೆ 3ನೇ ಪಿಕ್ಚರು. ನಮ್ಮ ಗುರುಗಳು ಡೈರೆಕ್ಟರ್ ಇದರಲ್ಲಿ ಅವರು ಒಂದು ಬ್ರಹ್ಮ ಥರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈ ನಮ್ಮಂಥವ್ರನ್ನ ಸೃಷ್ಟಿ ಮಾಡಿ ಮುಂಬರೋ ಟೈಮಲ್ಲಿ ಅವರು ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಬೇಕಂತ ನನ್ನ ಕಡೆ ಒಂದು ದೊಡ್ಡ ಆಸೆ. ಯಾಕಂದರೆ ಆ ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಸಾರು ಮತ್ತು ಸಿದ್ಧಲಿಂಗಯ್ಯ ಸರ್ ಎಲ್ಲ ಹೊಸಬರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಕೊಡಿಸಿದ್ರು. ಅದೇ ಥರ ಇವಾಗಿರೋ ಕಾಲದಲ್ಲಿ ಇವ್ರು ಕರೆದು ನಮ್ಮನ್ನೆಲ್ಲ ಪ್ರಶಸ್ತಿ ಕೊಡೋ ಥರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಪಡ್ಕೊಂಡಿದ್ವಿ. ಮುಂಬರೋ ಟೈಮ್ಗಳಲ್ಲಿ ಅವ್ರಿಗೂ ಒಂದು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನನ್ನ ಕಡೆಯಿಂದ ಒಂದು ದೊಡ್ಡ ಜಾಲಿ ಎಲ್ಲ ಜಾಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಟೈಡಲ್ ಅಂತ ತುಂಬ ಫೇಮಸ್ ಆಗಿದ್ದ ನಮ್ಮ ಅಸೋಸಿಯೇಟ್ ವೀರು ಲೇಟಾಗಿ ಬಂದು ಮಾಸ್ತಿ ಬಾಮೇಲೆ ವೀರು ಈ ಸಿನಿಮಾಲು ತುಂಬ ದೊಡ್ಡ ಪಾತ್ರ ಮಾಡಿ ಸಖತ್ ಎಲ್ರಿಗೂ ಖುಷಿ ಕೊಡ್ತದೆ 100%. ಸೊ ಹಂಗಾಗಿ ವೀರು ಇದ್ದಾನೆ, ಜೊತೆಲಿ ಮಾಸ್ತಿ ಬಂದಿದ್ದಾರೆ. ಜಲ್ದಿ ಮಾತಾಡಿದ್ರೆ ಅವರೆಲ್ಲ ಪ್ರಶ್ನೆ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸ್ತೀವಿ. ಸಾರಿ ಟ್ರಾಫಿಕ್ ಇತ್ತು. ತುಂಬ ನಿರೀಕ್ಷೆ ಇರೋ ಚಿತ್ರ.
ಭೀಮಾ ಸಲಗ ನಂತರ ನಿರ್ದೇಶನದಲ್ಲಿ ವಿಜಯ ನಿರ್ದೇಶನದಲ್ಲಿ ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಪೇರ್ನ ನೋಡೋದು. ಯಾವಾಗಲೂ ನಾನು ವಿಜಯ್ ಅವ್ರನ್ನ ನೋಡೋದು ಆ್ಯಕ್ಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ, ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ 3ನೇ ಚಿತ್ರ ಹ್ಯಾಟ್ರಿಕ್ ಬಾರಿಸ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ಸ್. ನಾನು ಚರಣ್ ಅವರೆಲ್ಲ ಮಾತಾಡಿ ಡಿಸೈನ್ ಮಾಡಿದ್ವಿ. ಎಸ್ಪೆಷಲಿ ಮಗಳಿಗಾಗಿ ಈ ಹಾಡನ್ನ ಒಂದು ಪಿಕ್ಚರೇಷನ್ ಮಾಡಿದೆಯಲ್ಲ, ಅದೊಂದು ರೀತಿ ತಂದೆಗೆ ಚಾಲೆಂಜ್ ಅನ್ಸಲ್ವಾ ಇದು? ಏನು ಚಾಲೆಂಜು ಅಂದ್ರೆ ಎಲ್ಲೋ ಒಂದ್ ಕಡೆ ಮಗಳಿಗೆ ಮನೇಲಿ ಹೇಳೋದೊಂದು ಸಿನಿಮಾ ಶೂಟಿಂಗ್ ಅಲ್ಲಿ ಮಗಳಿಗಾಗಿ ಹಾಡು ಮಾಡಿದೆ ಅನ್ನೋದು ಎಷ್ಟು ಖುಷಿ ಇದೆ ಆಕ್ಚುಲಿ. ಅದು ತುಂಬಾ ಖುಷಿ ಇದೆ ನನಗೂ. ಅದೇ ಈಗ ಫಸ್ಟ್ ನನ್ ಕರೆದೆ ಅಲ್ವಾ ನೀನು ಅಂತ. ಆಕ್ಚುಲಿ ಹುಟ್ಟಿದಾಗಿಂದ ತುಂಬಾ ಸುಂದರಿ. ಆಯ್ತು ಬಿಡಮ್ಮ, ನಿಮಗೆ ಆಗಲಿ ಅದು. ಈಗ ವಿನಯ್ ರಾಜ್ಕುಮಾರ್ ಜೊತೆ ಒಂದು, ಯಾಕಂದ್ರೆ ಅವ್ರು ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ನೋಡಿ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ನನಗೆ ಪರ್ಸ್ನಲಿ ಒಬ್ಬ ಒಳ್ಳೆ ಮನಸ್ಸಿನ ಏನು ಹೇಳ್ತಾರೆ, ತುಂಬ ಒಳ್ಳೆ ಮನಸ್ಸು ಅಂತಾರಲ್ಲ, ಆ ಮನಸ್ಸು ನಂಗೆ ತುಂಬ ಇಷ್ಟ ವಿನಯ್ ಹತ್ರ. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಏನು ಬೇಕಾದ್ರೂ ಗ್ರಹಿಸಿ ಮತ್ತೆ ಅದನ್ನು ತೋರಿಸ್ಬಲ್ರಿ. ನಾನು ಮತ್ತೆ ಸಿನಿಮಾಗಳು ನೋಡ್ತಾ ಇದ್ದ ಅವ್ರದ್ದೆಲ್ಲ ಸಿನಿಮಾಗಳಲ್ಲೂ ಆ ಗ್ರೋತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಅವರಾಗೆಲ್ಲ ಇದೆ, ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ ವಿನಯ್ ಅವರು. ಅವ್ರು ಇದ್ರೆ ರಾಕ್ಷಸನೇ ನಾನು ಕಂಡಂಗೆ. ಮೋಸ್ಟ್ ಪ್ರಾಬ್ಲಿ ಈ ಸರಿ ತುಂಬ ಪ್ರಯತ್ನ ಪಟ್ಟಿದ್ವಿ, ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಪರ್ಸ್ನಲಿ ಅವರು ವಿನಯ್ ಆ್ಯಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೆ ನಿಜವಾಗ್ಲೂ ಬಂಗಾರನೇ ಅದು. ನಾಗಾರ್ಜುನ್ ಸರ್, ವಿಜಯ್ ಸರ್ ಆ್ಯಕ್ಚುಲಿ ಸಲಗಾಯಿಂದನೂ ನಮಗೆ ಅವರ ವರ್ಲ್ಡ್ ತೋರಿಸ್ಕೊಡ್ತಾರೆ. ನೋಡಪ್ಪ, ಇದು ನನ್ನ ವರ್ಲ್ಡ್, ಆ ವರ್ಲ್ಡ್ಗೆ ಲಿರಿಕ್ಸ್ ಎಷ್ಟು ಮಾತಾಡಬೇಕು, ಆ ಲಿರಿಕ್ಸ್ ಎಷ್ಟು ನನಗೆ ಅಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಫಸ್ಟ್ ಆ ವರ್ಲ್ಡ್ ನಮಗೆ ತೋರಿಸ್ತಾರೆ. ಅದು ಮೇಯ್ನ್ ಇಲ್ಲಿ ಕಂದಮ್ಮನ ನಾವು ತರಕ್ಕೆ ಒಂದು ಕಾರಣ. ಯಾಕಂದರೆ ಸಿಟಿ ಲೈಟ್ಸ್ ಅಂತ ನಾವು ಹೇಳಿದಾಗ ಆ ಸಿಟಿ ಲೈಟ್ಸಲ್ಲಿ ಒಂದು ಯಾವಾಗಲೂ ಒಂದು ಸಿಟಿಲಿ ಒಂದು ಗ್ರೇ ಸೈಡ್ ಇರುತ್ತೆ, ಒಂದು ಮುಗ್ಧತೆ ಇರುತ್ತೆ. ಆ ಮುಗ್ಧತೆ ಸೈಡೇ ಕಂದಮ್ಮ. ಸೊ ಒಂದು ಕಂದ ಅನ್ನೋ ಪದದಲ್ಲಿರೋ ಆ ಇನ್ನೋಸೆನ್ಸ್ನ, ಅದಕ್ಕಿಂತ ಇನ್ನೊಂದು ಇನ್ನೋಸೆನ್ಸ್ ಪದ ನಂಗೆ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾವು ಕಂದಮ್ಮಯಿಂದಲೇ ಶುರು ಮಾಡೋಣ ಅಂತ ನಾವು ಕಂದಮ್ಮನ ತಂದು. ವಿಜಯ್ ಸರ್, ಈಗ ಸಾಂಗು ಅಂದ ತಕ್ಷಣ ಆಗೊಂದು ಸ್ಟೈಲ್ ಇತ್ತು, ಈಗಲೂ ಇದೆ ಆ ಸ್ಟೈಲು. ಅದನ್ನ ಬ್ರೇಕ್ ಮಾಡೋಣ ಅನ್ನೋ ಒಂದು ಆಸೆ. ಅಂದರೆ ತುಂಬ ಲೈವ್ಲಿಯಾಗಿ ನಡೆಯೋ ಥರ ಇದ್ದಾಗ ತುಂಬ ಮ್ಯಾಚ್ ಆಗತ್ತದು. ಇಲ್ಲಾಂದರೆ ತುಂಬ ಲಿಪ್ ಆಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ ಆಗಲ್ಲ ಅಂತ. ಎಲ್ಲ ಸೀಕ್ವೆನ್ಸ್ಗೂ ಅಲ್ಲ, ಕೆಲವು ಸೀಕ್ವೆನ್ಸ್. ಹಂಗಾಗಿ ನಾನು ಇದನ್ನು ಮೂಮೆಂಟ್ಸಲ್ಲೇ ತೆಗಿಯೋಣ. ಆಮೇಲೆ ಆ ಪ್ರೀತಿನ ಯಾರೋ ಕದ್ದು ನೋಡ್ತಾ ಇದ್ದಾರೆ ಕೂಡ ಅಂತ ಅನ್ನಿಸ್ಬೇಕು. ಅಲ್ಲೆಲ್ಲೋ ಒಂದು ವಿಷಯ ಇಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದರೆ ಆ ಮಕ್ಕಳಿಗೆ ಅದೇನೋ ತಿನ್ಬೇಡ ಅಂತ ಹೇಳೋದು, ಮತ್ತೊಂದೇನೋ ಆ ಥರದ್ದೆಲ್ಲ ಸೇರಿಸಿ ಒಂದು ಸಾಂಗ್ ಮಾಡಿದ್ದೀನಿ. ಜಂಕ್ ಫುಡ್ ಬೇಡ ಅಂತ ಹೇಳ್ತಿದ್ದಾರೆ. ಹೌದು. ಯಾಕಂದರೆ ಮೊನ್ನೆ ಆ ಒಂದು ಯಾವುದೋ ಒಂದು ಕೆಂಪುದು ಇರೋದ್ರಿಂದ ಯಾರೋ ಅದೆಲ್ಲ ಲೈಕ್ ಒಂದು ಮಗು ಸತ್ತೋಯ್ತು ಅಂತ ಕಾಣುತ್ತೆ, ತೀರ್ಕೊಳ್ಳಿತ್ತು ಅಂತ ಕಾಣುತ್ತೆ. ಅದರೊಂದು ಮೆಸೇಜು. ಜಂಕ್ ಫುಡ್ ಅಂಗಡಿಗಳಲ್ಲಿ, ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿ ಅದೆಲ್ಲ ತುಂಬ ಕ್ಯಾನ್ಸರ್ಗೆ ಸಪೋರ್ಟಿವ್ ಆಗಿರುತ್ತೆ ಮಕ್ಕಳಿಗೆ ಅಂತೇಳಿ. ಅದು ಬೇಡ ಅನ್ನೋ ಒಂದು ಆಸೆ ಕೂಡ ಇದೆ. ಅದನ್ನು ಸಣ್ಣದಾಗಿ ಟ್ರೈ ಮಾಡಿದ್ದೀನಿ ಹೇಳೋದು. ಸರ್, ವಿನಯ್ ಸರ್, ಗ್ರಾಮದಲ್ಲಿ ಬೇರೆ ರೇಂಜಲ್ಲಿ ವಿನಯ್ ಅವರು ತೋರಿಸಿದ್ದಾರೆ. ಬಟ್ ಸಿಟಿ ಲೈಟ್ಸಲ್ಲಿ ವಿಜಯ್ ಅವರು ಇನ್ನೂ ಬೇರೆ ರೇಂಜಲ್ಲಿ ತೋರಿಸಿದ್ದಾರೆ ಅನ್ನೋದೊಂದು ಟಾಕ್ ಇದೆ. ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಯುವರ್ ಅಂದ್ರೇನೋ ಎಕ್ಸ್ಟ್ರೀಮ್ ಲೆವೆಲ್ನ ಆ್ಯಕ್ಟಿಂಗ್ ಇಲ್ಲಿ ಬಂದಿದೆ ಅಂತ ಮಾತಿದೆ. ಅದಕ್ಕೇನು ರಿಯಾಕ್ಟ್ ಮಾಡ್ತೀವಿ? ಅಂದರೆ ಇದರಲ್ಲಿ ವಿಜಯ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟ್ ಅಂತ ಫೀಲಿಂಗ್ ಸಿಗುತ್ತೆ. ಸೊ ಅದರಲ್ಲಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು. ಆಮೇಲೆ ಈ ಸಿನಿಮಾದಲ್ಲಿ ಒಂದಷ್ಟು ಒಳ್ಳೆ ಸಿಚುವೇಶನ್ಸ್ಗಳಿದೆ. ಸೊ ಆ ಸಿಚುವೇಶನ್ಸಿಂದ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಆಚೆ ಬಂದಿರ್ಬೋದು ಅಂತ ಅನಿಸುತ್ತೆ. ಬಟ್ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಅದರಿಂದ ತುಂಬ ಚೆನ್ನಾಗಂತೂ ಬಂದಿದೆ. ಮೋನಿಶಾ ಅವರೇ, ಇದು ನಿಮ್ಮ ಚೊಚ್ಚಲ ಸಿನಿಮಾ, ಜೊತೆಗೆ ಅಪ್ಪನ ನಿರ್ದೇಶಿಸುತ್ತೆ, ಜೊತೆಗೆ ಏನ್ ಕಲ್ತ್ರಿ ಈ ಸಿನಿಮಾದಿಂದ, ಒಟ್ಟು ಜರ್ನಿಯಿಂದ? ಹೌದು, ನನ್ನ ಫಸ್ಟ್ ಸಿನಿಮಾ ಅಪ್ಪ ಡೈರೆಕ್ಟ್ ಮಾಡ್ತಾ ಇರೋದು. ಇಟ್ಸ್ ಎ ವೆರಿ ಬಿಗ್ ಡೀಲ್ ನನಗೆ. ಕಲಿಯೋ ವಿಷಯಕ್ಕೆ ಬಂದರೆ ಫಸ್ಟ್ ಡೇಯಿಂದ ಇವತ್ತವರೆಗೂ ನಾನು ಇನ್ನೂ ಕಲಿತಾನೇ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್. ಅದು ನಮ್ಮ ಅಪ್ಪನಿಂದನೇ ಕಲಿತಾ ಇದ್ದೀನಿ ನನ್ನ ಫಸ್ಟ್ ಸಿನಿಮಾಯಿಂದ ಅಂತ ನಂಗೆ ತುಂಬ ಖುಷಿ ಇದೆ.
ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮಪ್ಪ ನಾನು ತುಂಬ ಕ್ಲೋಸ್ ಅದರ್ವೈಸ್, ಬಟ್ ಸೆಟ್ಟಿಗೆ ಹೋದರೆ ತುಂಬ ಪ್ರೊಫೆಷ್ನಲ್ ಆಗಿ ಏನು ಕಂದಮ್ಮ ಅಂತ ಕರೀತಾರೆ ನಾನು ಅದರ್ವೈಸ್, ಬಟ್ ಸೆಟ್ಟಲ್ಲಿ ಮೋನಿಶಾ ಮಾಡು ಅಂತ ತುಂಬ ಪ್ರೊಫೆಷ್ನಲ್ ಸ್ಟ್ರಿಕ್ಟ್ ಆಗಿ ಮಾಡಿಸಿದ್ದಾರೆ. ಸೊ ಅದೊಂದು ಸೈಡ್ ನೋಡಿದೆ ನಮ್ಮ ಅಪ್ಪಂದು ನಾನು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓವರ್ ಆಲ್ ಇಟ್ಸ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಮ್ಯಾಮ್ ನನಗೆ ಇದು. ಲವ್ ಹೇಳಬೇಕು, ಲವ್ ಜೊತೆ ಕ್ರೈಮು, ಡ್ರಗ್ಸು ಮತ್ತು ಈಗ ಹೇಳಿದ್ರಿ ಒಂದಷ್ಟು ಕೆಟ್ಟ ಆಹಾರವನ್ನು ಸೇವಿಸಬಾರ್ದು ಅಂತ. ಅದೊಂದು ಪಾರ್ಟ್ ಸಿನಿಮಾ. ಈ ಥರ ಪಾರ್ಟ್ಗಳು ತುಂಬ ಬರ್ಬೋದೇನೋ ಸಿಟಿ ಲೈಟ್ಸಲ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಲವ್ ಜೊತೆ ಇದು ಮಾಡಬೇಡ್ರಪ್ಪ ಅನ್ನೋದನ್ನು ಹೇಳೋದು ಎಷ್ಟು ಚಾಲೆಂಜಸ್ ಇರ್ಬೋದು. ಆದರೆ ನೀವು ಸಿನಿಮಾ ನೋಡಿದಾಗ ಅರ್ಥ ಆಯ್ತು. ಅಂದರೆ ಏನೇನೋ ಪ್ರಯತ್ನ ಪಟ್ಟಿರ್ತಾರೆ ಯಾವಾಗಲೂ. ಒಬ್ಬ ನಿರ್ದೇಶಕ ಆಗ್ಬೋದು, ಒಬ್ಬ ಪೇಂಟರ್ ಆಗ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬ ಲಿರಿಸಿಸ್ಟ್ ಆಗ್ಬೋದು, ತುಂಬ ಅನುಭವಗಳನ್ನ ತುಂಬಿ ಒಂದು ಒಳ್ಳೆ ಅರ್ಥ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇರ್ತೀವಿ. ಅರ್ಥ ಸಿಕ್ಕಿದ್ರೆ ತುಂಬ ಸಾರ್ಥಕ ಅನ್ಸುತ್ತೆ ನನಗೆ. ಓಕೆ ಸರ್, ಲಾಸ್ಟ್ ಟೈಮ್ ಆದಂಥ ಸಿನಿಮಾ, ನಿಮ್ಮ ಡೈರೆಕ್ಷನ್ ಆದಂಥ ಸಿನಿಮಾಗಳಲ್ಲಿ ಕ್ರೈಮ್ ಜೊತೆ ಕಾಮಿಡಿಯನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ರಿ. ಇಲ್ಲಿ ಲವ್ ಜೊತೆ ಕಾಮಿಡಿ ಇದೆಯಾ ಹೇಗೆ? ಖಂಡಿತವಾಗ್ಲೂ ನಾನು ಕಾಮಿಡಿ ಇಲ್ಲದೆ ಸಿನಿಮಾನೇ ಮಾಡಲ್ಲ. ನನಗೆ ಈ ಸತಿ ನಮ್ಮಲ್ಲ ನೋಡಿ ಹಂಗಂತ ನಗ್ತಾ ನಾನು ಮಲ್ಲ ಮತ್ತು ನಮ್ಮ ತುಂಬ ದೊಡ್ಡ ಫೈಟ್ ಮಾಸ್ಟರ್ ವಿನೋದ್ ಅವರು ಕಾಮಿಡಿ ಮಾಡಿದ್ದಾರೆ ಈ ಸತಿ. ಅದೇ ನಿಮ್ಗೊಂದು ಹೊಸ ಥರ ಕಾಣುತ್ತೆ. ಆ್ಯಸ್ ಇಟ್ ಈಸ್ ಜಾಕ್ ಇದ್ದಾರೆ ಅವರು. ಲಾಸ್ಟ್ ಟೈಮು ಜಾಲಿ ಅಂತಂದ್ರು, ಈ ಸತಿ ಹ್ಯಾಪಿ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಅಂತ ಬರ್ತಾರೆ ಈ ಸರಿ ಜಾಕ್. ಅದು ವಿಶೇಷವಾಗಿರುತ್ತೆ. ಆಮೇಲೆ ಪ್ರಯತ್ನ ಎಲ್ಲ ಆರ್ಟಿಸ್ಟ್ಗಳು ನಗ್ಸಕ್ಕೆ ಟ್ರೈ ಮಾಡ್ತಾರೆ. ಈವನ್ ವಿನಯ್ ಅವರು ಅಷ್ಟೇ ಕೂಡ. ನಾನು ನಗು ಇಲ್ದಿರ ಸಿನಿಮಾ ಮಾಡೋದ ಸರ್. ತುಂಬ ಸೊಪ್ಪು ನೋಡೋಕ್ಕಾಗಲ್ಲ, ತುಂಬ ಸೀರಿಯಸ್ ಆಗೂ ನೋಡೋಕ್ಕಾಗಲ್ಲ. ಅದನ್ನು ಚರಣ್ ರಾಜ್ ಎಲ್ಲ ಒಂದು ಕಡೆ ಈ ಕಾಮಿಡಿ ತುಂಬ ಅಂಶಗಳು ಕ್ಯಾರಿ ಮಾಡಿದೆ. ಹೇಗೆ ಜವಾಬ್ದಾರಿ ಹೇಗೆ ನಿಭಾಯಿಸ್ತಿದ್ದೀರಿ? ಅದೇ ನಿಮ್ಮ ಕಾಂಬಿನೇಷನ್ಗೆ ಅದು ಮ್ಯಾಚ್ ಆಗುತ್ತಾ ಅಂತ ಸರ್? ಅಫ್ಕೋರ್ಸ್ ಆ ಜವಾಬ್ದಾರಿ ಇದೆ ಸರ್. ಬಟ್ ಸರ್ ನಮ್ಮ ಕೈಲಿ ಕೆಲಸ ತೆಗೆಸ್ಕೊಡ್ತಾರಲ್ಲ, ಈ ಮೇಕ್ಸ್ ಇಟ್ ವೆರಿ ಈಸಿ ಫಾರ್ ಅಸ್. ಅಂದರೆ ನಾವೆಲ್ಲ ಕಂಪೋಸ್ ಮಾಡೋದು, ಲಿರಿಕ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀವಿ. ಅಂದರೆ ನಾನೆಲ್ಲೋ ಟ್ಯೂನ್ ಮಾಡೋದು, ಇವ್ರು ಕಳಿಸೋದು ಆ ಥರ ಏನಿಲ್ಲ. ನಾವೆಲ್ಲ ಒಂದು ಕೊಲಾಬ್ರೇಷನ್ ಅಲ್ಲಿ ಇದ್ದೀವಲ್ವ. ಸೊ ಸರ್ ಮೇಕ್ಸ್ ಇಟ್ ವೆರಿ ಈಸಿ. ಜವಾಬ್ದಾರಿ ತುಂಬಾನೇ ಇದೆ, ಬಟ್ ಈಸಿ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಅದು ಡೈರೆಕ್ಟರ್ದು ಸ್ಪೆಷಾಲಿಟಿ. ಅಂದರೆ ನೀವು ಎಂಟೈರ್ ಸಬ್ಜೆಕ್ಟನ್ನು ಕುಂತು ಕೇಳಿದ ಮೇಲೆ ಕ್ಯಾರಿ ಆಗುತ್ತಾ ಹೇಗೆ ಅಂತ? ಸಾರಿ ಸರ್? ಎಂಟೈರ್ ಸಬ್ಜೆಕ್ಟ್ ಕೇಳಿದ ಮೇಲೆ ಕ್ಯಾರಿ ಆಗುತ್ತಾ? ಕೆಲವು ಸತಿ ಏನಾಗುತ್ತೆ ಬರೀ ಪರ್ಟಿಕ್ಯುಲರ್ ಸೀನ್ ಟು ಸೀನ್ ಹೇಳ್ತಾರೆ. ಎಸ್, ಇದರಿಂದ ಹೇಗೆ ಅಂತ ಅಂದರೆ ಎಂಟೈರ್ ಸಬ್ಜೆಕ್ಟ್ ಹೇಳ್ತಾರೆ ಸರ್. ಸರ್ ಅವ್ರ ವರ್ಲ್ಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಸೊ ಮತ್ತೆ ನಮಗೆ ಆಪ್ಷನ್ಸ್ ಕೊಡ್ತಾರೆ. ಅಂದರೆ ಯಾವ ರೀತಿ, ಯಾವ ಸಿಚುವೇಶನ್ಗೆ ಯಾವ ರೀತಿ ನಾವು ಕಂಪೋಸ್ ಮಾಡ್ಬೋದು. ಸೊ ಓಪನ್ ಆಗಿಬಿಡ್ತಾರೆ. ಮತ್ತೆ ಪುನಃ ನಾವು ಒಟ್ಟಿಗೆ ಸೇರಿ ಎಲ್ಲರೂ ಒಂದು ಕನ್ಕ್ಲೂಷನ್ ಬರ್ತೀವಿ ಸರ್. ನಾಗಾರ್ಜುನ ಸರ್, ಇದಾದ್ಮೇಲೆ ಇನ್ನೊಂದು ಸಾಂಗ್ ಇದೆ. ಅದು ಕಂಪ್ಲೀಟ್ಲಿ ಬೇರೆನೇ ಶೇಡ್ ಅನ್ನಲ್ಲ, ಬಟ್ ಅದರಲ್ಲಿ ಇದಕ್ಕಿಂತ ತುಂಬ ಇಂಟೆನ್ಸ್ ಆಗಿರುವಂಥ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ದೀವಿ ಸಾಂಗಲ್ಲಿ. ಪ್ರೀತಿಯ ಬಗ್ಗೆ ಯಾಕೆ ಎರಡು ತುಂಬ ಇಂಟೆನ್ಸ್ ಪ್ರೀತಿ ಇದ್ರಲ್ಲಿ ನಾವು ಹೋಗಿದ್ದೀವಿ ಅಂತಂದರೆ, ನಾನು ನೋಡಿರೋದು ಇತ್ತೀಚೆಯ ದಿನಗಳಲ್ಲಿ ಪ್ರೀತಿಲಿ ಮುಗ್ಧತೆ ಕಮ್ಮಿ ಆಗ್ತಾ ಇದೆ. ಆ ಮುಗ್ಧತೆನ ಎತ್ತಿ ಹಿಡಿಬೇಕು ಅಂತ ಈ ಎರಡು ಹಾಡನ್ನ ನಾವು ಸಿಟಿ ಲೈಟ್ಸ್ ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಅಗೇನ್ ನಾವು ಮಾಸ್ ಸಾಂಗ್, ಇನ್ನೊಂದು ಸಾಂಗ್ ಅದ್ರಾಗಿದೆ. ಸೊ ಒಟ್ಟು ನೆಕ್ಸ್ಟ್ ಇನ್ನು 2 ಹಾಡು. ಅದ್ರ ಜೊತೆಗೆ ಸರ್ ಹೇಳಿದಂಗೆ ಇನ್ನು 4 ಹಾಡು ಬರೋದಿದೆ. ಇನ್ನೊಂದು ರಿಲೀಸ್ ಮಾಡಿಲ್ಲ. ಅದು ಥೀಮ್ ಸಾಂಗ್ ಅಂತ ಆಲ್ರೆಡಿ ಟೀಸರ್ ಜೊತೆಗೆ ಬಿಟ್ಟಿದ್ರು. ಅನ್ಸುತ್ತೆ ಬಹುಶಃ 4 ರಿಂದ 5 ಸಾಂಗ್ ಆಗ್ಬೋದಾ ಚರಣ್? ಮೊದಲು ಚಿತ್ರರಂಗಕ್ಕೆ ತಾವು ನಟರಾಗಿ ಬಂದಮೇಲೆ ಇವಾಗ ಡೈರೆಕ್ಷನ್ ಕೂಡ ಹೋಗ್ತಾ ಇದ್ದೀರಾ. ಈಗಲೇ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರು ಮೇನ್ ಸ್ಟ್ರೀಮ್ನವರು ವರ್ಷಕ್ಕೆ ಒಂದು ಸಿನಿಮಾನು ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ. ಸೊ ಡೈರೆಕ್ಷನ್ ಜೊತೆಗೆ ಸಿನಿಮಾ ತಮ್ಮದು ನೆಕ್ಸ್ಟ್ ಯಾವ್ದು ಬರುತ್ತೆ ಮತ್ತೆ ಆ ಒಂದು ಪ್ರಾಜೆಕ್ಟಲ್ಲಿ ಇದ್ದೀರಾ ಅಂತ? ನೆಕ್ಸ್ಟ್ ನನಗೆ ನನ್ನ ಅಸೋಸಿಯೇಟ್ ವೀರಾನೇ ಡೈರೆಕ್ಟ್ ಮಾಡ್ತಾನೆ. ಕಥೆ ಎಲ್ಲ ಆಗಿದೆ, ಸಿಟಿ ಲೈಟ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಮಸ್ತಿ ಸರ್, ಕನ್ನಡದ ಎಲ್ಲ ಸೂಪರ್ ಸ್ಟಾರ್ ಸಿನಿಮಾಗಳು ಮಾಡುವಂತಹ ಡೈರೆಕ್ಟರ್ಗಳು ತುಂಬ ಕಮ್ಮಿ ಸಂಭಾಷಣೆ ಇಟ್ಕೊಂಡು ಸಿನಿಮಾನ ಗೆಲ್ಲಿಸುವಂತಹ ಕಮರ್ಷಿಯಲ್ ಮೋಡ್ಗೆ ಹೋಗಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಏನಕ್ಕೆ ಆಗ್ತಿದೆ ಅಂತ ಅಂದರೆ, ಇನ್ಕ್ಲೂಡಿಂಗ್ ಸಿಟಿ ಲೈಟ್ ಸೇರಿ, ಅಂದರೆ ಸ್ವಲ್ಪ ಸಂಭಾಷಣೆ ಕಮ್ಮಿ ಇರ್ತವೆ, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಯಾಕೆ ಅಂತ ಅಂದರೆ ಕೆಲವೊಂದು ಎಲ್ಲಾನು ಮಾತಲ್ಲಿ ಹೇಳಬೇಕು ಅನ್ನೋದೇನಿಲ್ಲ. ಈಗ ವಿಜಿ ಥರದ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅವರ ಅನುಭವಗಳನ್ನ ಹೇಳಿರ್ತಾರೆ. ಯಾವಾಗಲೂ ಅದೊಂದು ಮಾತು ಬರೆಯೋದು ಆ್ಯಕ್ಚುಲಿ ಸಂಭಾಷಣೆ ಅಲ್ಲ, ಎಲ್ಲಿ ಮಾತು ಬರೀಬೇಕು ಅನ್ನೋದು ಸಂಭಾಷಣೆ. ಎಲ್ಲಿ ಎಷ್ಟು ಬರೀಬೇಕು, ಯಾವ್ದು ಬರೀಬೇಕು.
ನಾನು ಯಾವಾಗಲೂ ಹೇಳೋದು ಅದೇ, ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ನಾವು ಯಾವಾಗಲೂ ಒಬ್ಬ ಅಡುಗೆಯವ್ರನ್ನ ಕಂಪೇರ್ ಮಾಡ್ಕೊತೀವಿ. ನಾವು ಅಡುಗೆ ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋದಲ್ಲ, ಎಷ್ಟು ಜನಕ್ಕೆ ಮಾಡ್ತೀವಿ, ಎಷ್ಟು ಟೇಸ್ಟಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಪ್ರೊಡ್ಯೂಸರ್ ಆಗ್ತಾರೆ ಅಂದ್ಬಿಟ್ಟು 50 ಜನ ಇರೋ ಜಾಗದಲ್ಲಿ 100 ಜನಕ್ಕೆ ಮಾಡಿಬಿಡೋದು, ಅದೊಂದು ಇದು ಗೊತ್ತಿರಬೇಕು. ಸೊ ಮಾತು ಸಿಟಿ ಲೈಟ್ಸ್ ಅನ್ನೋ ವಿಚಾರದಲ್ಲಿ ಬಂದಾಗ ತುಂಬ ಕಡೆ ಎಕ್ಸ್ಪ್ರೆಷನ್ಸ್, ಈಗ ನಮ್ಮ ವಿನಯ್ ಅವರು ಒಂದು ಶಾರ್ಟು ನಾವು ಇನ್ನೂ ಏನು ಎಡಿಟಿಂಗ್ ಟೇಬಲಲ್ಲಿ ಇದ್ದೀವಿ ಅಷ್ಟೇ, ಅಲ್ಲೇ ಎಲ್ಲರೂ ಒಂಥರ ಅಳಿಸೋ ಥರದ್ದು ಇದು. ಇನ್ನೊಂದು ಕಾಮಿಡಿ ಅಂತ ಬಂದಾಗ ಹೊಸ ನಟಿ ನಮ್ಮ ವಿಜಯ್ ಅವರ ಮಗನ ಕ್ಲಾಸ್ಮೇಟ್ ಭುವನವಲ್ಲಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಷ್ಟು ನಗಿಸ್ತಾರೆ ಅಂದರೆ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಿರೋದು, ಎಲ್ಲ ಅಭಿನಯದಲ್ಲೇ, ಸಂಭಾಷಣೆ ಕಮ್ಮಿ ಇದ್ರೂ ಅಭಿನಯದಲ್ಲಿ ಓಡ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಮ ವಿನೋದ್ ಮಾಸ್ಟರ್, ಆಕ್ಷನ್ ಮಾಸ್ಟರ್ ಅವರು, ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ಮಾಡಿದವರು, ಅವ್ರು ಕಾಮಿಡಿ ಪಾತ್ರ ಮಾಡಿದ್ದಾರೆ. ನಮ್ಮಲ್ಲ ಅವ್ನು ನಗೋದು, ಅವನಿಗೆ ನಗೋದು ಆದರೆ ಅದೊಂದು ಅದೇ ಸಿಗ್ನೇಚರ್ ಆಗಿದೆ. ಜಾಲಿ ಜಾಕ್ ಅವರು ಎಲ್ಲ ಫೆಮಿಲಿಯರ್ ಫೇಸಸ್ಸೇ ನಮ್ಮ ಸಲಗ ಭೀಮಾ ಟೀಮು, ತುಂಬ ಚೆನ್ನಾಗಿ. ಭುವನವಲ್ಲಿ ನೀನು ನೋಡಿದ್ರಮ್ಮ ಸ್ಟೇಜ್ ಮೇಲೆ ಕಂದ? ಬಾ ಈ ಕಡೆ, ಬಾ. ಇಲ್ಲ ಬಾ ಸರಿ ಬಾ. ರಂಗಭೂಮಿಲಿದ್ದೆ. ಸೊ ಸುಮಾರು ನಾಟಕ, ಮೈಸೂರು ಮಲ್ಲಿಗೆ, ಮುಖ್ಯಮಂತ್ರಿ, ಆ ಥರ ಸುಮಾರು ನಾಟಕಗಳು ಮಾಡಿದ್ದೆ. ವಿಜಯಣ್ಣ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಾನು ವೇಟಿಂಗ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದು. ಅದಕ್ಕೆ ವಸಂತ ಬಾಮ. ನನ್ನ ರೋಲ್ ಬಗ್ಗೆ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ನಾನು ರಂಗಭೂಮಿ ಕಲಾವಿದೆ ಮತ್ತು ನಿರ್ದೇಶಕಿ ಕೂಡ. ಆನ್ ಸ್ಕ್ರೀನ್ ಇದು ಫಸ್ಟ್ ಟೈಮ್, ತುಂಬ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ವನಿತಾ, ನಾನು ರಂಗಭೂಮಿ ಕಲಾವಿದೆ. ಸೊ ಇದೊಂದು ನಾವೆಲ್ಲ ಜಾಗ ಖಾಲಿಯಾಗಿ ಹುಡುಕ್ತಾ ಇರ್ತೀವಿ, ನಮ್ಮ ಟ್ಯಾಲೆಂಟ್ನ ತೋರ್ಸೋಕೆ ಒಂದು ಜಾಗ ಬೇಕು ಅಂತ ಇರ್ತೀವಿ. ಅದೇ ರೀತಿಯಲ್ಲಿ ನಮ್ಮನ್ನು ಗುರುತಿಸಿ ನಿಮ್ಗೊಂದು ಚಾನ್ಸ್ ಕೊಡ್ತೀವಿ, ಇದರಲ್ಲಿ ಏನು ಮಾಡ್ತಿರೋ ಮಾಡಿ ಅಂತ ಒಂದು ಒಳ್ಳೆ ಜಾಗವನ್ನು ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ಗೆ ಮತ್ತು ನಮ್ಮ ಕಂಪ್ಲೀಟ್ ಟೀಮ್ಗೆ ಥ್ಯಾಂಕ್ ಅಂತ ಹೇಳ್ತಾ, ನೀವು ಯಾವ ಥರ ಕಾಯ್ತಾ ಇದ್ರೆ ನಾವು ಅದೇ ರೀತಿ ಕಾಯ್ತಾ ಇದ್ವಿ. ಒಂದು ಸಾಂಗಲ್ಲಿ ಒಳ್ಳೆ ರಿವ್ಯೂಗಳು ಬರ್ತಾ ಇದೆ. ಸೊ ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಒಪ್ಪೋದು ಸೀದಾ ಸಕ್ಸಸ್. ಥ್ಯಾಂಕ್ ಯು. ಯಾಕಂದ್ರೆ ನಾವು ವನಿತಾ ಈಗ ಮಾತಾಡಿದ್ರಲ್ಲ, ಯಾರೋ ಆಗಲಿ ನಮಗೂ ಒಂದು ಸ್ಥಾನ ಬೇಕಾಗಿರುತ್ತೆ, ಎಲ್ರಿಗೂ ಒಂದು ಸಮಾನತೆ ಬೇಕು. ಹಾಗಾಗಿ ನನ್ನ ಸಿನಿಮಾ ಅಲ್ಲಿ ನಾನು ನನ್ನ ಸ್ಕ್ರಿಪ್ಟಲ್ಲಿ ಇವ್ರಿಗೂ ಸಹ ಒಂದು ಸಮವಾಗಿರುವಂಥ ಪಾತ್ರ, ಅಂದರೆ ಅವರು ಕೂಡ ನಮಗೆ ಯಾವಾಗಲೂ ಜೊತೆಯಲ್ಲಿರಬೇಕು ಅನ್ನೋ ಒಂದು ಆಸೆಗೆ ಬೇರೆಯವರು ಬೇರೆ ರೀತಿಯಲ್ಲಿ ನೋಡ್ಬೋದು, ಬಟ್ ನಾನು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀನಿ. ಹಾಗಾಗಿ ಈ ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ನಿಂತು ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಖಂಡಿತವಾಗ್ಲೂ ಇವರು ಕೂಡ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ವಿಮರ್ಶೆ ಸಪ್ರೇಟಾಗಿ ಈ ಸಾಂಗಲ್ಲಿ ಬರ್ತಾರೆ, ಈಗ ಇನ್ನೊಂದ್ಸರಿ ಸಾಂಗ್ ಪ್ಲೇ ಮಾಡ್ತೀವಿ. ನಮ್ಮ ಜೊತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ರು. ನೀನು ಹೇಳ್ಬೇಕು ಹೇಗೆ ಅನ್ನಿಸ್ತು ಅಂತ. ನಮಗೆ ತುಂಬ ಸಂತೋಷವಾಯಿತು. ಸಾರ್ ಬಂದು ನಮ್ಮಂಥವ್ರಿಗೂ ಒಂದು ಚಾನ್ಸ್ ಕೊಟ್ಟು ಫಿಲಮಲ್ಲಿ ತಗೊಂಡು ಬಂದು ತೋರಿಸಿದ್ದಕ್ಕೆ ಸಾರ್ ಬಂದು ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾತಾಡೋಣ. ಎಲ್ರಿಗೂ ನಮಸ್ತೆ. ನಮ್ಗೆ ಯಾರು ಅವಕಾಶ ಕೊಟ್ಟಿಲ್ಲ, ಆದರೆ ಸರ್ ಅವಕಾಶ ಕೊಟ್ಟರು, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಬಂದಮೇಲೆ ಮಾಡೋದು. ಆಯಿತು. ಯಾಕಂದ್ರೆ ನನಗೆ ಮಂಗಳಮುಖಿ ಇರೋದು ಯಾವಾಗಲೂ ಮಂಗಳನೇ, ಒಳ್ಳೇದದು. ನನಗೆ ತುಂಬ ಇಷ್ಟ, ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ ಯಾವಾಗಲೂ. ಅವರು ನನಗೆ ಚೆನ್ನಾಗಿರ್ಬೇಕು, ಎಲ್ರಿಗೂ ಅವ್ರಿಗೂ ಒಂದು ಸಮಾನತೆ ಇರಬೇಕು, ಸಿಗಬೇಕು, ಅವರು ಎಲ್ಲರೂ ಎಜುಕೇಟೆಡ್ಸ್ ಆಗಬೇಕು ಅನ್ನೋ ಆಸೆ ನನಗೆ. ತುಂಬ ದೊಡ್ಡ ಪಾತ್ರ ಸರ್, ಅದು ಹೇಳಂಗಿಲ್ಲ. ತುಂಬ ಮುಖ್ಯ ಪಾತ್ರದಲ್ಲಿ ಬರ್ತಾರೆ, ಮತ್ತು ಈ ಸಾಂಗಲ್ಲಿ ಕೂಡ ಬರ್ತಾರೆ, ಬಂದು ಹೋಗ್ತಾರೆ. ಇವ್ರದ್ದೊಂದು ಟೀಮೇ ಇದೆ, ಇಡೀ ಟೀಮು ಸಿನಿಮಾನ ನಿಲ್ಲಿಸ್ಕೊಡ್ತಾರೆ ನನಗೆ ಪ್ರತಿಯೊಬ್ಬ ಪಾತ್ರ. ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಲೈಕ್ ಪ್ರತಿಯೊಂದು ಸಣ್ಣ ಪಾತ್ರ ಮಾಡೋದು ನನಗದು ಮುಖ್ಯ ಪಾತ್ರ. ನನಗೆ ಸಣ್ಣ ಪಾತ್ರ ಅಲ್ಲ ಅದು, ನನಗದು ಮುಖ್ಯ ಪಾತ್ರ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ, ಇನ್ನೂ ತುಂಬ ಜನ ಇದ್ದಾರೆ. ನಾವು ಕರೆದಿಲ್ಲ, ಎಂಡಲ್ಲಿ ಎಲ್ಲರನ್ನೂ ಕರೆಯೋಣ, ಲಾಸ್ಟ್ ಟ್ರೈಲರ್ ರಿಲೀಸ್ಗೆ ಎಲ್ಲರೂ ಕರೆಯೋಣ ಅನ್ನೋ ಆಸೆ. ಉಮಾಶ್ರೀ ಅಮ್ಮನ ಪಾತ್ರ ನಾನು ಹೇಳಂಗಿಲ್ಲ ಈಗ, ಪ್ಲೀಸ್. ಅಂದರೆ ಕಥೆನ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಆಸೆ. ದಯಮಾಡಿ ಸಹಾಯ ಮಾಡಿ. ತುಂಬ ಮುಖ್ಯ ಪಾತ್ರದಲ್ಲಿ ಇರ್ತಾರೆ. ಅವ್ರನ್ನ ನೆಕ್ಸ್ಟ್ ಕರೆದು ಅವ್ರದ್ದೊಂದು ಹುಟ್ಟುಹಬ್ಬ ಬೇರೆ ಮಾಡ್ಬೇಕು ನಾವು. ಅವ್ರಿಗೆ ಹೇಳಿದ್ದೀನಿ, ನಿಮ್ಗೆ ಹುಟ್ಟುಹಬ್ಬ ಮಾಡ್ತೀವಿ ನಾವೆಲ್ಲರೂ ಸೇರಿ ಅಂತ. ನೆಕ್ಸ್ಟ್ ಅವ್ರು ಬರೋ ಟೈಮಲ್ಲಿ ಅವ್ರಿಗೊಂದು ಬರ್ಡೇ ಕೂಡ ಆಚರಿಸೋಣ ಎಲ್ಲರೂ ಸೇರಿ. ಎಸ್, ನಾ ಇವ್ರಿಗೋಸ್ಕರ ಒಂದು ಸರಿ ಸಾಂಗ್ ಪ್ಲೇ ಮಾಡಿಸ್ಬಿಡ್ತೀನಿ ಇನ್ನೊಂದು ಸರ್ತಿ. ಓಕೆಮ್ಮ?
ಚಾಮುಂಡಿ ಅಮ್ಮ, ಮೈಸೂರಲ್ಲಿ ಕಾಪಾಡೋದು ಚಾಮುಂಡಿ ಅಮ್ಮ, ಬೆಂಗಳೂರಲ್ಲಿ ಕಾಪಾಡೋದು ನಮ್ಮ ಅಣ್ಣಮ್ಮ, ಸಿಟಿ ಲೈಟ್ಸು ಕಂದಮ್ಮ ಕಂದಮ್ಮ. ಎಲ್ಲರೂ ಆನಂದವಾಗಿ ಆನಂದ ಆಡಿಯೋದಲ್ಲಿ ಕೇಳ್ರಿ.